ಹಾಯ್ ಆಲ್, ಹೇಗಿದ್ರೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಕೆಸುವಿನ ಬೀಜ ಬರುತ್ತೆ ಅಲ್ವಾ, ಸೊ ಅದರ ಒಂದು ಗ್ರೇವಿ ಅಥವಾ ಏನು ಗಸಿ ಅಂತ ಹೇಳ್ತಾರೆ, ಅದನ್ನು ಮಾಡ್ತಾ ಇದ್ದೀನಿ ಆಯಿತಾ. ಮನೇಲಿ ಯಾವುದೇ ಒಂದು ತರಕಾರಿ ಕೂಡ ಇರಲಿಲ್ಲ, ಸೊ ಹಾಗಾಗಿ ಮಧ್ಯಾಹ್ನಕ್ಕೆ ಏನಾದರೂ ಸಾಂಬಾರು ಆಗಲೇಬೇಕಲ್ವ. ಸೊ ಹಾಗಾಗಿ ಮನೆ ಹತ್ರನೇ ಒಂದು ಕೆಸು ಇತ್ತು ಆಯಿತಾ. ಸೊ ಅದನ್ನು ತೆಗೆದುಬಿಟ್ಟು ಅದರಲ್ಲಿ ಬೀಜ ಕೂಡ ಸ್ವಲ್ಪ ಸಿಕ್ಕಿದೆ, ಅದನ್ನೇ ಮಾಡ್ತಾ ಇದ್ದೀನಿ. ಈ ಕೆಸುವಿನ ಬೀಜದ ಸಾಂಬಾರು ಅಥವಾ ಗಸಿ ಇರುತ್ತಲ್ವ, ತುಂಬಾ ಚೆನ್ನಾಗಾಗುತ್ತೆ ಟೇಸ್ಟ್. ಬಟ್ ಇದನ್ನು ಜಾಸ್ತಿ ತಿನ್ನಬಾರ್ದು ಆಯಿತಾ, ಹಿತಮಿತದಲ್ಲಿ ತಿನ್ನಬೇಕು. ಯಾಕಂದರೆ ತುಂಬ ರುಚಿಯಾಗಿದೆ ಅಂತ ಹೇಳಿ ಜಾಸ್ತಿ ತಿಂದರೆ ಸ್ವಲ್ಪ ಹೀಟ್ ಕೂಡ ಆಗುತ್ತೆ, ಹಾಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ತುಂಬ ರುಚಿಯಾದರೂ ಕೂಡ ಸ್ವಲ್ಪ ಹಿತಮಿತದಲ್ಲಿ ತಿಂದರೆ ತುಂಬಾ ಒಳ್ಳೆಯದು. ಯಾವುದೇ ಒಂದು ಅಡುಗೆ ಪದಾರ್ಥ ಆಗಿರ್ಬೋದು, ಯಾವುದೇ ಒಂದು ಅಷ್ಟೇ ತಿನ್ನುವಂಥ ವಿಷಯದಲ್ಲಿ ಹಿತಮಿತದಲ್ಲಿದ್ರೇ ನಮ್ಮ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಬನ್ನಿ, ಹಾಗಿದ್ರೆ ಇವತ್ತಿನ ಒಂದು ವ್ಲಾಗ್ನ ಶುರು ಮಾಡೋಣ. ಹಾಗೆ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಬನ್ನಿ, ಹಾಗಿದ್ರೆ ಇವತ್ತು ಕೆಸುವಿನ ಬೀಜದ ಗಸಿ ಅದನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋಣ. ಇಲ್ಲಿ ನೋಡ್ತಿದ್ದೀರಲ್ವ, ಇಷ್ಟು ಕೆಸುವಿನ ಬೀಜ ಅಥವಾ ಗಡ್ಡೆ ಅಂತ ಏನು ಹೇಳ್ತಾರೆ ಅಷ್ಟು ಸಿಕ್ಕಿದೆ. ಅಂದರೆ ಒಂದೇ ಒಂದು ಗಿಡ ಇತ್ತು ಆಯಿತಾ, ಅದರಲ್ಲಿ ಇಷ್ಟೇ ಇತ್ತು. ಹಾಗೆ ಜಾಸ್ತಿ ಕೂಡ ತಿನ್ನೋದಕ್ಕೆ ಆಗೋದಿಲ್ಲ, ಜಾಸ್ತಿ ತಿಂದರೆ ಹೀಟ್ ಆಗಿ ಗ್ಯಾಸ್ಟ್ರಿಕ್ ಎಲ್ಲ ಸಮಸ್ಯೆ ಬರುತ್ತೆ. ಸೊ ಹಾಗಾಗಿ ಒಂದು ಕಮ್ಮಿ ಪ್ರಮಾಣದಲ್ಲೇ ತಿನ್ನಬೇಕು, ಹಾಗಾಗಿ ಸ್ವಲ್ಪನೇ ಮಾಡ್ತಾ ಇದ್ದೀವಿ. ಇವಾಗ ಇಲ್ಲಿ ಒಂದು ಸ್ವಲ್ಪ ಏನು ಬ್ಯಾಡಗಿ ಮೆಣಸು ಹಾಗೆ ಕರಿಬೇವಿನ ಸೊಪ್ಪನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಕೊತ್ತಂಬರಿ, ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೆ ಒಂದು ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಹಾಗೆ ಒಂದು ಸ್ವಲ್ಪ ಹುಣಸೆ ಹುಳಿ ಅಷ್ಟೇ ಮಸಾಲೆಗೆ ಬೇಕಾಗುವಂಥದ್ದು. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಡ, ಬಟ್ ಈ ಥರ ಸಿಂಪಲಾಗಿ ಮಾಡಿಕೊಂಡ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಮುಂಚಿನ ಕಾಲದಲ್ಲೆಲ್ಲ ಇದನ್ನು ತುಂಬ ಜಾಸ್ತಿ ಮಾಡ್ತಾಯಿದ್ರು, ಬಟ್ ಇವಾಗ ಕೆಲವೊಬ್ಬರ ಮನೇಲಿ ಇದು ಇರೋದೇ ಇಲ್ಲ. ಸೊ ಹಾಗಾಗಿ ಇನ್ನು ಕೆಲವರು ಅಂಗಡಿಯಿಂದ ತಂದು ಕೂಡ ಮಾಡ್ತಾರೆ, ಬಟ್ ನಾವು ಮಾರ್ಕೆಟಿಂದ ತಂದೆಲ್ಲ ಮಾಡೋದಿಲ್ಲ, ಮನೇಲಿ ಇದ್ದರೆ ಇದನ್ನು ಮಾಡ್ತೀವಿ ಅಷ್ಟೇ. ಹಾಗೆ ಮೊನ್ನೆ ಒಂದು ಸಲ ಮಾಡಿದ್ದೆ ಆಯಿತಾ. ಇವತ್ತು ಒಂದು ಗಿಡ ಇತ್ತು, ಅದರಲ್ಲಿ ಎಷ್ಟು ಸಿಕ್ಕಿತ್ತು. ಸೊ ಹಾಗಾಗಿ ಇವತ್ತು ಅದನ್ನೇ ಮಾಡ್ತಾ ಇದ್ದೀನಿ. ಯಾಕಂದರೆ ಮನೇಲಿ ಯಾವುದಾದ್ರೂ ಒಂದು ಪದಾರ್ಥಕ್ಕೆ ಆಗಲೇಬೇಕಲ್ವಾ. ಸೊ ಮನೇಲಿ ಏನು ಕೂಡ ಇರಲಿಲ್ಲ ಆಯಿತಾ. ಸೊ ಇವತ್ತು ಇದನ್ನೇ ತೆಗೆದು ಮಾಡುವ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಇವಾಗ ಮಸಾಲೆ ಎಲ್ಲ ಹಾಕಿ ಅದನ್ನು ರುಬ್ಕೊಂಡ್ರೆ ಆಯಿತು. ಇನ್ನು ಇಲ್ಲಿ ಅದನ್ನು ಕೆಸುವಿನ ಬೀಜ ಏನು ಕ್ಲೀನ್ ಮಾಡಿರ್ತಿದ್ವಲ್ಲ, ಅದನ್ನು ಸ್ವಲ್ಪ ನೀರು ಹಾಕಿ ಬೇಯೋದಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಗೆ ಉಪ್ಪನ್ನು ಹಾಕ್ಕೊಂಡು ಒಂದು ಅರ್ಧ ವಾಸಿ ಬೇಯಿಸಿದ್ರೆ ಸಾಕು ಆಯಿತಾ. ಫುಲ್ ಬೇಯಿಸ್ಬೇಕಂತ ಇಲ್ಲ, ಯಾಕಂದರೆ ಅದು ಈ ಮಸಾಲೆ ಅಥವಾ ಸಾಂಬಾರೇನು ಹಾಕ್ತೀವಲ್ಲ ರುಬ್ಬಿದ್ದು, ಅದು ಹಾಕಿದ ಮೇಲೂ ಕೂಡ ಚೆನ್ನಾಗಿ ಕುದಿಸ್ಕೋಬೇಕಲ್ವ. ಆ ಒಂದು ಟೈಮಲ್ಲಿ ಇದು ಬೆಂದೋಗ್ಬಿಡುತ್ತೆ. ಸೊ ಹಾಗಾಗಿ ಫಸ್ಟಿಗೆ ಫುಲ್ ಬೇಯಿಸ್ಬೇಕಂತ ಇಲ್ಲ, ಒಂದು ಅರ್ಧ ವಾಸಿ ಬೇಯಿಸಿದ್ರೆ ಸಾಕು. ಇವಾಗ ನಾನು ರುಬ್ಬಿರುವಂಥ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ತೀನಿ. ಹಾಗೆ ತುಂಬ ತೆಳುವಾಗಿ ಕೂಡ ಸಾರು ಮಾಡಬಾರ್ದು, ಅಷ್ಟೊಂದು ಚೆನ್ನಾಗಾಗಲ್ಲ. ಬಟ್ ಗಟ್ಟಿಯಾಗಿ ಅಥವಾ ಗಸಿಯ ಥರ ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ ಆಯಿತಾ. ನಾನು ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಆಯಿತಾ. ತುಂಬ ಚೆನ್ನಾಗಿ ಕುದ್ರೆ ತುಂಬ ಚೆನ್ನಾಗಿ ರುಚಿಯಾಗಿ ಗಸಿ ಬರುತ್ತೆ. ಹಾಗೆ ಇದಕ್ಕೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಒಗ್ಗರಣೆ ಕೊಡಬೇಕು ಆಯಿತಾ. ಒಗ್ಗರಣೆ ಅಂತ ಹೇಳಿದ್ರೆ ಬೆಳ್ಳುಳ್ಳಿ, ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಒಗ್ಗರಣೆ ಕೊಟ್ಟರೆ ಆಯಿತು, ತುಂಬಾ ರುಚಿಯಾಗಿ ಬರುತ್ತೆ. ಒಗ್ಗರಣೆ ಘಮ ಹಾಗೆ ಏನು ಒಗ್ಗರಣೆ ಹಾಕ್ಕೊಂಡ್ರೆ ಇನ್ನೂ ಘಮ ಚೆನ್ನಾಗಿರುತ್ತೆ. ಸೊ ಈ ರೀತಿಯಾಗಿ ಕೆಸುವಿನ ಬೀಜ ಅಥವಾ ಗಡ್ಡೆದೊಂದು ಗಸಿಯನ್ನು ಮಾಡುವಂಥದ್ದು ತುಂಬಾ ಚೆನ್ನಾಗಿರುತ್ತೆ ಆಯಿತಾ. ಹಾಗೆ ಇವತ್ತಿನ ಒಂದು ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.